ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈ ಹೂವಿಳ್ಳಿ ಹಬ್ಬವನ್ನು ಮಾಡ್ಕೊಳ್ತಕ್ಕಂಥವ್ರು ಈ ವರಮಹಾಲಕ್ಷ್ಮಿ ವ್ರತ ಮಾಡ್ಬೇಕಾದ್ರೆ ಎಲ್ಲರೂ ಹೇಳ್ತಾ ಇದ್ದೀನಿ, ಟೀಪಾಯಿ ಇಟ್ಕೊಂಡು ಪೂಜೆ ಮಾಡ್ಬೋದು, ಮನೆ ಇಟ್ಕೊಂಡು ಪೂಜೆ ಮಾಡ್ಬೋದು. ಆದರೆ ಏನು ಹೇಳುತ್ತೆ ಅಂದರೆ ಮನೆ ಚಿಕ್ಕದು, ಕೆಲವ್ರಿಗೆ ದೊಡ್ಡ ಮನೆ ಇರುತ್ತೆ, ಕೆಲವ್ರು ಚಿಕ್ಕ ಮನೆ ಇರುತ್ತೆ. ಯಾರಾದರೂ ಮನೆ ಇಟ್ಕೊಂಡು ಮಾಡೋ ಹಾಗಿದ್ರೆ ದೇವ್ರ ಮನೆ ಒಳ್ಳೆಯದು. ಟೀಪಾಯಿ ಇಟ್ಕೊಂಡಾಗಿದ್ರೆ ನೀವು ಎಂಜಲ್ ಮಾಡಿರೋ ಟೀಪಾಯಿ ದಯವಿಟ್ಟು ಇಡಬೇಡಿ. ಇಟ್ಟರೆ ಮಹಾಲಕ್ಷ್ಮಿ ಎಲ್ಲ ಯಾವ ದೇವಗಳು ಬಂದು ಕೂತ್ಕೊಳ್ಳಲ್ಲ ಅದ್ರ ಮೇಲೆ. ಜ್ಞಾಪಕ ಇಟ್ಕೊಳ್ಳಿ, ಯಾವತ್ತೂ ಊಟ ಉಪಚಾರಕ್ಕೆ ದೇವರಿಗೆ ಸಪ್ರೇಟಾಗಿ ಮೀಸಲಾಗಿಡಬೇಕು. ಅಥವಾ ನಿಮ್ಮನೆ ದೇವ್ರ ಮನೆ ಒಳಗೆ ಇಟ್ಬಿಡಿ, ಬೇಡ ಅಂದಿಲ್ಲ. ದೇವ್ರ ಮನೆ ಒಳಗೆ ಇಟ್ಬಿಟ್ರೆ ಪ್ರದಕ್ಷಿಣೆ ಮಾಡೋ ಜಾಗ ಬೇಕಾಗಿಲ್ಲ. ಏನು ಹೇಳುತ್ತೆ, ಮಧ್ಯಬಿಂದೇನ ಸ್ಥಿರ ಲಕ್ಷ್ಮೀ ಯಾವತ್ತು ಪ್ರದಕ್ಷಿಣೆ ಮಾಡೋ ಆಕಾರದಲ್ಲಿ ಇಡಬೇಕು. ಒಬ್ಬರಾದರೂ ಹಿಂದೆ ಹೋಗಿ ಪ್ರದಕ್ಷಿಣೆ ಮಾಡ್ಕೊಂಡು ಬರಬೇಕು, ಹಾಗಿಡಬೇಕು ಬಾಳೆಕಂಬ ಅಂತ. ಮಂಟಪದಲ್ಲಿ ಕೂಡಿಸ್ಬೇಕು ಅಂತ ಹೇಳುತ್ತೆ. ಆಸನಂ ಸಮರ್ಪಯಾಮಿ ಪೀಠಾರೋಹಣಂ ಸಮರ್ಪಯಾಮಿ ಅಂದರೆ ಆಸನ ಪೀಠ ಅಂದರೆ ಅವಳು ಮಂಟಪ ಹೇಗಿರಬೇಕು ಅಂದರೆ ಗಾಳಿ ತೇಲ್ತಾ ಇರಬೇಕಂತ, ಅವಳು ಹಂಗೆ ಇಳಿದು ಬಂದಿರ್ತಾಳೆ ಅಂತ. ಸೊ 4 ಕಂಬ ಹಾಕ್ಬೇಕು. ಇವರೆಲ್ಲ ಏನು ಮಾಡ್ತಾರೆ, ಬಾಳೆ ಕಂಬ ಕಟ್ಟೋದ್ರೆ ಮುಂದೆ ಮಾತ್ರ 2 ಕಟ್ಬಿಟ್ಟಿರ್ತಾರೆ. 4 ಕಂಬಗಳು ಕಟ್ಟಬೇಕು, ಪುಟ ಪುಟ, ಅದು ಮಂಟಪ. ಸೊ ಪ್ರದಕ್ಷಿಣೆ ಮಾಡೋ ಹಾಗೆ ಕಟ್ಟಬೇಕು. ಅದು ಕಟ್ಟದಾಗ ಪ್ರಾರ್ಥನೆ ಮಾಡಿಕೊಂಡ್ರೆ ನಮಸ್ಕಾರ ಮಾಡ್ಕೋಬೋದು, ಭಾಳ ಸಂತೋಷ. ಅವಳಿಗೆ ನಮಸ್ಕಾರ ಮಾಡ್ತಾರೆ. ಕೆಲವ್ರಿಗೆ ಏನಾದ್ರು ಜಾಗ ಕಿಕ್ಕಟ್ಟು, ಅಯ್ಯೋ ಸುತ್ತೋದು ಎಲ್ಲಿ ಬಂತು ಓಡಾಡೋಕ್ಕೆ, ಅವಾಗ ದೇವ್ರ ಮೇಲೆ ಇಟ್ಬಿಡಿ. ಆಮೇಲೆ ಯಾರೇ ಪೂಜೆ ಮಾಡಲಿ, ನಿಮ್ಮ ಕಷ್ಟ ನಿಮಗೆ, ಯಾರೇ ಅವ್ರವ್ರ ಕಷ್ಟ ಅವ್ರಿಗೆ. ದಯವಿಟ್ಟು ಅದನ್ನು ಅಯ್ಯೋ ಬನ್ನಿ ನಮ್ಮನೆ ಲಕ್ಷ್ಮಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತೋರ್ಸೋಕೆ ಹೋಗಬೇಡಿ. ಲಕ್ಷ್ಮಿ ಅವಳು ನೋಡಿದ್ರೆ ಹೊಟ್ಟೋಗ್ತಾರೆ. ಅದಕ್ಕೆ ದೇವ್ರ ಮನೆ ತೆಗೆದು ತೋರಿಸ್ಬಾರ್ದು. ಅವತ್ತು ಲಕ್ಷ್ಮಿ ಎಲ್ಲ ಇಲ್ಲಿರ್ತಾಳೆ, ಎಲ್ಲಿ ಕಲಶದಲ್ಲಿ ಇರ್ತಾಳೆ, ದೇವ್ರ ಮನೆ ಒಳಗಿರಲ್ಲ. ದೇವ್ರ ಮನೆ ತೋರಿಸಾಗಿದೆ, ದೇವ್ರ ಮನೆ ಒಳಗೆ ಇಟ್ಬಿಡಿ, ಇಲ್ಲಿ ಬೇಡ. ಆ ರೀತಿ ಮಾಡಿದಾಗ ಕಲಶದಲ್ಲಿ ಏನೇನು ಹಾಕಬೇಕು ಅನ್ನೋದು ಬಹಳ ಸೌಖ್ಯ. ಅದ್ರಲ್ಲಿ ಏನು ಅಂದರೆ ಇಂಪಾರ್ಟೆಂಟು, ಕಲಶದಲ್ಲಿ ಗೋಡಂಬಿ, ದ್ರಾಕ್ಷಿ, ಖರ್ಜೂರ ಎಲ್ಲ ಹಾಕ್ತಾರೆ. ಅದೆಲ್ಲ ಹಾಕಬಾರ್ದು. ಕೊಳ್ತೋಗೋ ಪದಾರ್ಥಗಳು, ತಿನ್ನೋ ಪದಾರ್ಥಗಳನ್ನ ಯಾವ ಕಾಲಕ್ಕೂ ಕಲಶದೊಳಗೆ ಹಾಕಬಾರ್ದು. ಅದೆಲ್ಲ ಕೊಳ್ತಾರೆ. ಮಹಾಲಕ್ಷ್ಮಿ ಕಲಶವನ್ನು ನಿನ್ನ ಕುಟುಂಬದಲ್ಲಿ ಕೊಳಿಸುತ್ತೆ ಅಂತ. ಸೊ ಯಾರಾದರೂ ಹಾಸ್ಪಿಟ್ಲಿಗೆ ಹೋಗ್ಬೋದು, ಯಾರ್ದಾದ್ರೂ ತೊಂದರೆಗಳಾಗ್ಬೋದು, ಮಾಡ್ಬೋದು. ಅದಕ್ಕೆ ಏನು ಹೇಳುತ್ತೆ ಅಂದರೆ, ಗಂಡನಿಗೆ ನವರತ್ನದ ಉಂಗುರ ಒಂದು ಹಾಕ್ಬೋದು. ಅದು ಇನ್ನೂ ಚೆನ್ನಾಗಿ ತೊಳಿಬೇಕು, ಇವಂದು ಎತ್ತ ಹಾಕೋ ಥರ ಅಲ್ಲ, ತೊಳೆದು ಹೊಸದು ಅಂತ ಹಾಕೋ ಥರ ಹಾಕಬೇಕು. ಅವ್ರ ಮನೆ ಮಕ್ಕಳದ್ದು ಯಾರ್ದಾದ್ರೆ ಇದ್ದರೆ ಮೈನರ್ ಚೈನು, ಅಕಸ್ಮಾತ್ ಇದ್ರೆ ತುಂಬ ದೊಡ್ಡ ಸರ ಏನಾದರೂ ಅಕಸ್ಮಾತ್ ಹೆಂಡ್ತಿದ್ದು ಅಂದರೆ ಅದನ್ನು ಕಲಶದೊಳಗೆ ಹಾಕಬೇಕು ಅಂತಿಲ್ಲ, ದೇವಿಗೆ ಅಲಂಕಾರವಾಗಿ ಹಾಕ್ಬೋದು. ಇಷ್ಟನ್ನು ಮಾಡಿ ಕೈಗೆ ಹಾಕ್ಕೊಳ್ಳತಕ್ಕಂಥ ಆಭರಣ, ಬೆಳೆ, ಬಂಗಾರದ ಬೆಳೆ ಇತ್ತು, ಅದನ್ನು ಒಳಗಡೆ ಚಿಕ್ಕದಾಗಿದ್ದರೆ ಅದರೊಳಗೆ ಹಾಕಿ ಕಲಶದಲ್ಲಿ ಇಡ್ತಕ್ಕಂಥದ್ದು ಪಚ್ಕರ್ಪೂರ ಹಾಕಬೇಕು. ಅದರಲ್ಲಿ ಲಾವಂಚದ ಬೇರು ಅಂತ ಹಾಕಲೇಬೇಕು. ಯಾವತ್ತು ಲಾವಂಚದ ಬೇರು ಅಂದರೆ ಸಪ್ತ ಋಷಿಗಳಿಗೆ ಸಮಾನ ಅಂತ. ಅದರೊಳಗೆ ಹಾಕಿದ್ರೆ ಕೆಳಲ್ಲ, ಅದು ಯಾವಾಗಲೂ ಚೆನ್ನಾಗಿರುತ್ತೆ. ಗೋಮೂತ್ರ, ಗೋಮಯ, ಪಂಚಗವ್ಯನ ಸ್ವಲ್ಪ ಮಟ್ಟಿಗೆ ಹಾಕಬೇಕು. ಅದೇನೋ ಇಷ್ಟಿಷ್ಟು ಸುರಿಯೋದಲ್ಲ, ಇಷ್ಟೇಷ್ಟು. ನಾಳೆ ಬೆಳಗ್ಗೆ ಅದು ಚೆನ್ನಾಗಿರಬೇಕು. 3 ದಿವಸ ಆದಮೇಲೆ ಕೆಲಸ ತೆಗಿತಾರೆ. ಕೆಲವರು ಶುಕ್ರವಾರ ತಕ್ಷಣ ಇವತ್ತು ಕಲಿಸಲ್ಲ, ಶನಿವಾರ ಆದಮೇಲೆ ಇವತ್ತು ಬೇಡ, ಭಾನುವಾರ ಆದಮೇಲೆ ಹಂಗೆ ಆರತಿ ತೆಗೆದು ತೆಗೆಯೋಣ, ಅವ್ರವ್ರ ಇಷ್ಟ. ಕೆಲವರು ರಜೆಗಳು, ನಾನು ಆಫೀಸ್ಗೆ ಓಡಬೇಕಪ್ಪ, ನನ್ನ ಕೈಲಾಗಲ್ಲ, ಇವತ್ತೇ ಸಾಯಂಕಾಲ ಕಲಿಸ್ಬಿಡ್ತೀನಿ, ಅಕ್ಷತೆ ಹಾಕಿ ಅಂತಾರೆ. ಸೊ ಅವರವ್ರ ಇಚ್ಛಾನುಸಾರವಾಗಿ ಪೂಜಾ ಪುನಸ್ಕಾರ ಮಾಡ್ತಕ್ಕಂಥವ್ರಿಗೆ ಕಲಶ ಆರಾಧನೆ ಮಾಡ್ಕೊಂಡ್ಮೇಲೆ ಆ ಕಲಶದ ನೀರು ಕಲಿಸಿದ ಮೇಲೆ ಆ ನೀರು ಕುಡಿಬೇಕು, ಸ್ವೀಕರಣೆ ಮಾಡ್ಕೋಬೇಕು. ಆವಾಗ ನೀರನ್ನೆಲ್ಲ ಬೇರೆದ್ರಲ್ಲಿ ಬಗ್ಸಿ ಇದನ್ನು ಆಧಾರವಾಗಿ ಹಾಕ್ಕೋಬೇಕು. ಸೊ ಹಾಕ್ಕೊಂಡಾಗ ಧರಿಸಿದಾಗ ಮಹಾಲಕ್ಷ್ಮಿ ಅವ್ರ ಮನೇಲಿ ಸ್ಥಿರವಾಗಿರ್ತಾಳೆ. ಅಕಸ್ಮಾತ್ ಆದರೆ ಅದರಲ್ಲಿ ಏನು ಮಾಡಬೇಕು, ಕೆಳಗಡೆ ಎಲ್ಲ ಇಡ್ತಕ್ಕಂಥದ್ದು ಒಂದು ನಿಂಬೆಹಣ್ಣು ಇಡಬೇಕು. ಅದಾದ ಮೇಲೆ ಅಕ್ಕಿನ ಇಡ್ತಕ್ಕಂಥದ್ಗಿಂತ ಭತ್ತದಲ್ಲಿ ಇಡಬೇಕು ಅಂತ ಹೇಳುತ್ತೆ ಕಲಶದಲ್ಲಿ. ಸೊ ಹೀಗೆ ವ್ರತವನ್ನು ಮಾಡಬೇಕಾದ್ರೆ ಅವಳಿಗೆ ಏನೇನು ಷೋಡಶೋಪಚಾರ ಮಾಡಬೇಕು, ದೀಪಗಳು ಹೆಂಗಿಡಬೇಕು, ಇದೆಲ್ಲ ತಿಳ್ಕೊಂಡಾಗ ಇನ್ನಷ್ಟು ಚೆನ್ನಾಗಿ ಮಾಡ್ಬೋದು. ಅಷ್ಟು ಬಿಟ್ಟರೆ ಪಕ್ಕದ ಮನೆಯವ್ರು ಸಾವಿತ್ರಮ್ಮ ಮಾಡ್ತಾರೆ, ಇವ್ರು ಸುಶೀಲಮ್ಮ ಮಾಡ್ತಾರೆ, ನಾನು ಮಾಡಬೇಕು ಅಂತ ಮಾಡಿದ್ರೆ ಪ್ರಯೋಜನ ಇಲ್ಲ. ಆಮೇಲೆ ಇತ್ತೀಚೆಗೆ ಮೊದಲಾದ್ರೆ ನೀವು ಸೌಖ್ಯ ನೋಡು, ವರಮಹಾಲಕ್ಷ್ಮಿ ವ್ರತ ಬ್ರಾಹ್ಮಣರ ಮಾತ್ರ ಮನೆಯಲ್ಲಿ ಮಾತ್ರ ಆಗ್ತಿತ್ತು, ಬೇರೆಯವ್ರ ಮೇಲೆ ಮಾಡೋ ಶಾಸ್ತ್ರ ಇಲ್ಲ. ಆ ಬ್ರಾಹ್ಮಣರ ಮನೆಗೆ ಎಲ್ಲರೂ ಸೇರೋರು, ಗೌಡ್ರು, ಲಿಂಗಾಯತರು ಎಲ್ಲರೂ ಬಂದು ಅವ್ರ ಮನೇಲಿ ವ್ರತ ಮಾಡಿ ನಮಸ್ಕಾರ ಮಾಡಿ ಅವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟು ಇವ್ರು ಕಳಿಸಿದಾಗ, ಅವ್ರ ದವಸ ಧಾನ್ಯ ಎಲ್ಲ ಇವ್ರ ಮನೆಗೆ ತಂದು ಕೊಟ್ಟಿದ್ದಾಗ ಅವ್ರ ಮನೇಲಿ ಊಟ ಉಪಚಾರ ಹಾಕಿ ಎಲ್ಲರೂ ಕಳಿಸೋರು. ಆ ಥರ ಇತ್ತು. ಈಗ ಅವ್ರ ಮನೆ ಏನ್ರಿ, ನಮ್ಮ ಮನೆಯಲ್ಲ ಮಾಡ್ಕೊತೀವಿ, ಅಣ್ಣ ತಮ್ಮಂದ್ರ ಮನೆಗೆ ಹೋಗಲ್ಲ. ಒಂದೇ ಕುಟುಂಬದವ್ರು ಎಲ್ಲರೂ ಸೇರಿ ಒಂದು ಕಡೆ ಮಾಡಬೇಕು ಅಂತ ಹೇಳುತ್ತೆ. ತಮ್ಮನ ಮನೇಲಿ ಸಪ್ರೇಟು, ತಂಗಿ ಮನೇಲಿ ಸಪ್ರೇಟು, ಇವ್ರ ಮನೇಲಿ ಸಪ್ರೇಟು, ನಾದಿನಿ ಮನೇಲಿ ಸಪ್ರೇಟ್, ಹೀಗೆ ಮಾಡ್ಕೊಂತ ಪೈಪೋಟಿ ಮಾಡಿಕೊಂಡು, ಓ ಅವಳ ದುಡ್ಡಿಟ್ಲ ಕಾಯಿನ್ಸು, ನಾನು ನೋಟೇ ಇಡ್ತೀನಿ ನೋಡು. ಸೊ 1 ರೂಪಾಯಿ ನೋಟ್ ಕೆಲವರು ಕಟ್ ಮಾಡಿಸ್ಕೊಂಡು ಇಟ್ಕೊಂಡಿರ್ತಾರೆ, ಬ್ಯಾಂಕಿಂದ ಎಲ್ಲ ತಗೊಂಬಂದು. ಕೆಲವರು 10 ರೂಪಾಯಿ ಇಟ್ಟಿರ್ತಾರೆ, ನಾನು 100 ರೂಪಾಯಿ ಇಟ್ಟಿದ್ದೀನಿ. ಕೆಲವರು 500 ಇಡ್ತಾರೆ. ಯಥಾಶಕ್ತಿ ಇಡಿ, ಬೇಡ ಅಂತ ಹೇಳಿಲ್ಲ. ಆದರೆ ಒಂದು ಹೇಳ್ತೀನಿ, ನೀವೇನೇ ಮಾಡಿ ಹೀಗೆ ಕೂತಿರ್ತಕ್ಕಂಥ ಅಮ್ಮನವ್ರಿಗೆ ನೀವು ಬಿಚ್ಚೋಲೆ ಗೌರಮ್ಮನ ಥರ ಇದ್ದರೆ ಪ್ರಯೋಜನ ಇಲ್ಲ. ಶೆಟ್ರ ಮನೆ ಅದನ್ನೇ ಹೇಳೋ ಶಾಸ್ತ್ರ ಇವತ್ತಿಗೂ ಹೇಳ್ತಾಳೆ, ಅಹಂ ಲಕ್ಷ್ಮೀ ಚ ವಿದ್ಮಹೆ ಲಕ್ಷ್ಮೀ ಪೂಜಿತ. ನೀನೇ ಸ್ವಯಂ ಲಕ್ಷ್ಮಿ. ಒಂದು ಹೆಣ್ಣು ಏನಿರ್ತಾಳೆ ಅವಳೇ ಸ್ವಯಂ ಲಕ್ಷ್ಮಿ ಅಂತೆ. ಅವಳು ಪೂಜೆ ಮಾಡಿದ್ರೆ ತನ್ನನ್ನು ತಾನು ಪೂಜೆ ಮಾಡ್ಕೊಳ್ಳೋದಲ್ಲ, ಮಹಾ ಗಂಡನಿಗೆ ಪೂಜೆ ಮಾಡ್ತಕ್ಕಂಥದ್ದು. ಗಂಡ ಎದುರುಗಡೆ ಇದ್ದ ಹಾಗೆ ಕಲಶ. ಆ ಕಲಶ ಆರಾಧನೆ ಲಕ್ಷ್ಮೀನಾರಾಯಣ ಸಮೇತವಾಗಿರ್ತಕ್ಕಂಥ ಅನುಗ್ರಹ. ನೀನೇ ಸ್ವಯಂ ಲಕ್ಷ್ಮಿ ಅಂತ. ಒಂದು ಹೆಣ್ಣು ದೀರ್ಘ ಸುಮಂಗಲಿ ಭವ ಅಂತ. ಸೊ ನೀವೇನು ಮಾಡ್ತೀರಾ ಗೊತ್ತಾ, ಎಲ್ಲ ಒಡವೆ ತೆಗೆದು ಅಮ್ಮನವ್ರಿಗೆ ಹಾಕ್ಬಿಟ್ಟು, ಅಯ್ಯೋ ನಾನು ಏನು ಒಡವೆ ಹಾಕೊಳ್ಳ ಅಂತ ಹಿಂಗೆ ಕೂತಿದ್ರೆ ಅವ್ರು ಹೇಳೋದು ಇಷ್ಟೇ, ದೇವರು ಏನು ಸೌಖ್ಯ ತಥಾಸ್ತು ಅಂದ್ರೆ ಅರ್ಥ ಏನು ಅಂದ್ರೆ ಹೇಗಿದೆಯೋ ಹಾಗಿರು ಅಂತ. ಸೊ ನೀನು ಎಲ್ಲ ಬಿಚ್ಚಲ ಗೌರವ ಅಂತಂದ್ರೆ ಹಾಗೆ ಇದೆ. ಅದೇ ಒಡವೆಗಳು ನೀನು ಹಾಕೊಂಡ್ರೆ
ಪೂರ್ಣವಾಗಿ ಅಷ್ಟೇ ಸೌಖ್ಯವಾಗಿ ಅಷ್ಟೇ ಸಮೃದ್ಧಿಯಾಗಿ ಕುಟುಂಬ ಚೆನ್ನಾಗಿರ್ಲಿ. ಗುರುಜಿ, ನೀವು ಹೇಳ್ತಾ ಇದ್ರಿ ಕೆಲವರು ಇದ್ದಂಥವ್ರು ಕಂತೆ ದುಡ್ಡು ಇಡ್ತಾರೆ, ಇಲ್ಲದೆ ಇರೋಂಥವ್ರು ಚಿಲ್ಲರೆ ಕಾಸು ಏನಿದೆಯೋ ಅದನ್ನ ಇಡ್ತಾರೆ. ಯಾವ್ದು ಶ್ರೇಷ್ಠ ಅಂತ? ಕಾಯಿನ್ಗಳು ಇಡೋದಾ, ನೋಟಾ, ಹೆಂಗೆ? ಏನು ಇಡಬೇಕಾಗಿಲ್ಲ, ಭಾವನೆ ಇರಬೇಕು, ಮನಸ್ಸು ಪರಿಪೂರ್ಣವಾಗಿ ಶುದ್ಧ ಇರಬೇಕು. ಏನು ಹೇಳುತ್ತೆ, ಹಾಲಿಡಕ್ಕೆ ಮೊದಲು ಅದು ಆಕಳೆಂಜಲು, ನೀರಿಡಕ್ಕೆ ಮೊದಲು ಮೀನೆಂಜಲು, ನಾವು ಹೇಳೋ ಮಂತ್ರ ಎಲ್ಲ ಬಾಯಂಜಲು. ಸೊ ತಿಂದಿರೋ ಪದಾರ್ಥಗಳು, ಹಣ್ಣುಗಳೆಲ್ಲ ಇಟ್ಟಿರೋದೆಲ್ಲ ನಾವು ಒಗೆದು ಬಿದ್ದಿರೋ ಬೀಜಗಳ ಎಂಜಲೆ. ಆದ್ದರಿಂದ ಯಾವುದೂ ಅಶುದ್ಧಿ ಅಲ್ಲ. ಅದಕ್ಕೇನು ಹೇಳುತ್ತೆ, ನೀನು ಮನಸ್ಸು ಹೇಗಿದೆ, ಬಟ್ಟೆನ ಬಿಚ್ಚಿ ಹಾಕಿದ ಹಾಗೆ ಹೇಗೆ ತೆಗೆದು ಹಾಕ್ಬಿಡ್ತೀವಿ, ಹಾಗೆ ಆತ್ಮ ಹೊರಗಡೆ ಹೊರಟಾದ್ರೆ ದೇಹ ಹೇಗಿರುತ್ತೋ ಹಾಗೆ ಅದಕ್ಕೆ ಮನಸ್ಸು ಶುದ್ಧವಾಗಿರುತ್ತಂತೆ. ಸೊ ಪೂಜೆ ಸಮಯಕ್ಕೆ ಹೀಗೆ ಮಾಡಬೇಕು ಕುಂಕುಮಾರ್ಚನೆ ಅಂತ. ಯಾಕೆ ಹೀಗೆ ಅಂದರೆ, ನೋಡು, ಕೊನೆಯ ಬೆರಳು ಚಂದ್ರ, ಈ ಇದು ಉಂಗುರದ ಬೆರಳು ಇರ್ತಕ್ಕಂಥದ್ದು ಸೂರ್ಯ, ಮಧ್ಯ ಬೆರಳು ಶನಿ, ತೋರು ಬೆರಳು ಬಂದು ಗುರು, ಇದು ಶುಕ್ರನ ಆಧಾರದ ಮೇಲೆ ಎರಡು ನಿಂತಿದೆ, ಇದು ಜಿಂಕೆ. ಸೊ ಕುಂಕುಮಾರ್ಚನೆ ಮಾಡಬೇಕು, ಎಡಗೈ ಬಟ್ಟಲು ಇಟ್ಕೋಬೇಕು. ಇದು ರಾಹು ಕೈಯಲ್ಲಿದ್ದರೆ ಜ್ಞಾನಕಾರಕ ರಾಹು, ಇವನು ಮೋಕ್ಷವನ್ನು ಕೊಡೋತಕ್ಕಂಥವನು. ಸೊ ಹಿಂಗೆ ಕುಂಕುಮಾರ್ಚನೆ ತಗೊಂಡಾಗ ಒಂದು ನಾಮಕ್ಕೆ ಓಂ ಪ್ರಕೃತಿ ಎನ್ಮ ಓಂ ವಿಕೃತಿ ಎನ್ಮ ಹಿಂಗೆ ಹಾಕ್ಬಾರ್ದು. ಆಮೇಲೆ ಬಟ್ಟಲು ಕೆಳಗಿದ್ದು ಹಿಂಗೆ ಹಾಕ್ಬಾರ್ದು, ಎಡಗೈಯಲ್ಲಿರಬೇಕು. ಆ ತುದಿ ಬೆರಳಲ್ಲಿ, ಸೂರ್ಯನ ಬೆರಳಲ್ಲೇ ಹೀಗೆ ತಗೊಂಡು ಓಂ ಪ್ರಕೃತಿ ಎನ್ಮಃ ಓಂ, ಓಂ ವಿಕೃತಿ ಎನ್ಮಃ ಓಂ, ಓಂ ವಿದ್ಯಾ ಎನ್ಮಃ ಓಂ, ಹೀಗೆ ಆತ್ಮದೇವಂ ಸಮರ್ಪಯಮಗೆ ಹಾಕಬೇಕು. ಅದು ಏನು ಹೇಳುತ್ತೆ, ಒಂದು ಗುಳಗಂಜಿ ಮುಳುಗುವಷ್ಟು ತೀರ್ಥ ತಗೋಬೇಕು, ಒಂದು ಸಾಸಿವೆ ಮುಳುಗುವಷ್ಟು ಮಾತ್ರ ಕುಂಕುಮ ತಗೋಬೇಕು. ನಾನು ನೋಡ್ರಿ ರಾಶಿಗಟ್ಟಲೆ ಪೂಜೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಅವಳು ಲಕ್ಷ್ಮಿ ಅಂತ ಗೊತ್ತಾ, ನೀ ಇಷ್ಟೇ ಕುಂಕುಮಾರ್ಚನೆ ಮಾಡಿ ಗೋಪುರ ಮಾಡಿದ್ರು ಅವಳು 16 ಅಡಿ ನಿಂತಿರ್ತಾಳಂತೆ, ಅಂದರೆ ಷೋಡಶೋಪಚಾರದಲ್ಲಿ ನಿಂತಿರ್ತಾಳೆ ಅಂತ ಜಗನ್ಮಾತೆ. ಅಕಸ್ಮಾತ್ ಇನ್ನೂ ಸ್ವಲ್ಪ ಎತ್ತರ ಮಾಡೋದ್ರಿಂದ 64 ಅಡಿ ನಿಂತಿರ್ತಾಳಂತೆ. ಅವಳನ್ನ ಊಸ್ಕೊಳ್ಳೋಕ್ಕಲ್ಲ, ನೀವು ಕರೆದು ಬಿಡ್ತೀರಾ, ಏನೂ ಊಟ ಕೊಡಲ್ಲ, ನೀವು ಪಡ ತೋರಿಸ್ಬಿಟ್ಟು ನೀವು ಚೂಪ್ಲು ನಕ್ಮೇಪಲು ನೀವು ನುಂಗ್ತಿರ್ತೀರಾ. ಆದರೆ ಜಗನ್ಮಾತೆ ಬಂದವಳಿಗೆ ಆಧರಿಸ್ತಕ್ಕಂಥದ್ದು ಬಹಳ ಮುಖ್ಯ. ಸೊ ಅವಳಿಗೆ ಏನೇನು ಬೇಕೆಲ್ಲ ಕೊಡುವಾಗ ಅವಳು ಬಂದಿದ್ದಾಳೆ ಅನ್ನೋ ಗಮನ ನಿಮ್ಮಲ್ಲಿದ್ದು ಆತ್ಮಸಮಯರ್ಥವಾಗಿ ಮನಸ್ಫೂರ್ತಿಯಾಗಿ ಮಾಡಿದ್ರೆ ಸಾಕು. ಅವಳಿಗೆ ದುಡ್ಡು ಕಾಸು ಎಲ್ಲ ಅವಳೇ ಕೊಟ್ಟಿರೋದು, ಅವಳು ಕೊಟ್ಟಿರೋದು ನೀನೇನು ಅವ್ನು ಕೊಡೋದು. ಅವಳು ಕೇಳೋದೇನು ಅಂದರೆ ನಿರ್ಮಲವಾದ ಭಕ್ತಿ, ನಿರ್ಮಲವಾದ ಹೂಗಳು. ಆ ಹೂಗಳೇನೆಂದರೆ ಎಲ್ಲರೂ ಹೇಳ್ತಾರೆ ಕಟ್ಟಿದ ಹೂಗಳು ಹಾಕಬಾರ್ದು, ನೀನು ಅಲಂಕಾರಕ್ಕೆ ಬೇಕಾದ್ರೆ ಹಾಕು. ಆದರೆ ಅವಳಿಗೆ ಬಿಡಿ ಹೂಗಳನ್ನ ಯಾವತ್ತು ಹಾಕಿದ್ರೆ ನೋಡ, ಹೀಗೆ ಹಾಕಿದಾಗ ಅವಳು ಕಣ್ಣು ತೆಗೆದು ಹೀಗೆ ತಿರುಗಿ ನೋಡ್ತಾಳಂತೆ. ಆ ದೃಷ್ಟಿ ನಿಮ್ಮ ಮೇಲೆ ಬಿದ್ದಾಗ ಬಿಡಿ ಹೂನೇ ಅವಳಿಗೆ ಅರ್ಚನಾಂಶ. ಅದಕ್ಕೆ ಹೇಳೋದು, ಗಣೇಶ ಪೂರ್ತಿಯಾಗಿ ಭಕ್ಷ್ಯಪ್ರಿಯ, ಸೂರ್ಯ ನಮಸ್ಕಾರ ಪ್ರಿಯ, ಶಿವ ಅಭಿಷೇಕ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ, ಆದರೆ ದೇವಿ ಸ್ತೋತ್ರ ಪ್ರಿಯ. ಸ್ತೋತ್ರ ಹೇಳ್ತಾ ಆಗ್ತಾ ಇದ್ರೆ ಸಂತೋಷ ಪಡ್ತಿರ್ತಾಳಂತೆ, ಕೇಳ್ತಾ ಕೂತಿರ್ತಾಳೆ. ಸೊ ಹಾಗೆ ಅಷ್ಟೇ ಹೊತ್ತು ನೀನು ದುಡ್ಡು ಕೊಟ್ಯಾ, ನೋಟ್ ಕೊಟ್ಯಾ, ಇಂಥದ್ದೆಲ್ಲ ನನ್ನ ಕಾಲು ದುಡ್ಡು ಸಮಾನ ಇದ್ದಾಗ ಅನ್ಸಾಳೆ ಅವಳು.